ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ತನಿಖೆಗಾಗಿ SITಯನ್ನು ನೇಮಿಸಿದ್ದಾಯಿತು. ಅದು ಮುಂದೇನೋ ಮಧ್ಯಂತರ ರಿಪೋರ್ಟ್ ಕೊಟ್ಟಿದ್ದಾಯಿತು. ಇಲ್ಲಿವರೆಗೂ ಡೆವಲಪ್ಮೆಂಟ್ ನೋಡಿದರೆ ಈ ತನಿಖೆ ಈಗಾಗಲೇ ಹಳ್ಳ ಹಿಡಿದ ಗೊತ್ತಾಗಿಬಿಟ್ಟದ. ಇನ್ನು ಯಾರ್ಯಾರೋ ಮೇಲೆ ಅದನ್ನು ಹೇರಿ ಹೋಗುವಂಥದ್ದು ನಡೀತಾ ಇದೆ ಇಲ್ಲೇ ಅನ್ನುವಂಥದ್ದು. ಯಾಕಂದರೆ ಸರ್ಕಾರಕ್ಕೂ ಆಸಕ್ತಿ ಕಾಣ್ತಾ ಇಲ್ಲ. ಜನ ಕೇಳ್ತಾ ಇದ್ದಾರೆ ಯಾರಪ್ಪ ಕೊಂದವರು ಅಂತೇಳಿ. ಅದಕ್ಕೂ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಗದ ಯಾವುದೇ ಮೂಲೆಯಲ್ಲೂ ನಡೆಯಲಾರದ ಘಟನೆ ಈ ಒಂದು ಧರ್ಮಸ್ಥಳ ನಡೀತಾ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಯಾರು ಆರೋಪ ಮಾಡಿದ್ದಾರೆ, ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಯಾರು ಆರೋಪ ಮಾಡಿದ್ದಾರೆ, ಯಾರು ಆರೋಪ ಮಾಡಿದಾರೆ ಅವರೇ ಈಗ ಅಪರಾಧಿ ಆಗ್ತಾರೇನೋ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಯಾರ ಮೇಲೆ ಆರೋಪ ಮಾಡಿದವರ ತನಿಖೆನೇ ಇಲ್ಲಿಲ್ಲ, ತನಿಖೆ ನಡೆಸುವ ಸಾಧ್ಯತೆಗಳು ಇಲ್ಲೇನೋ ಅನ್ನಿಸ್ತಾ ಇದೆ. ಯಾಕಂತಂದ್ರೆ SITಯ ನಡೆಯನ್ನು ನೋಡಿದಾಗ ಯಾವ ಚಿನ್ನಯ್ಯ ಮೊದಲು ಭೀಮಿದ್ದ, ಮುಸುಕುದಾರಿ ಇದ್ದ ಆಗಿದ್ದಾಗ ಈ ಹೆಗ್ಗಡೆಯವರ ಮೇಲೆ, ಅಲ್ಲಿ ವ್ಯವಸ್ಥೆಯ ಮೇಲೆ, ಧರ್ಮಸ್ಥಳದ ವ್ಯವಸ್ಥೆ ಮೇಲೆ, ಧರ್ಮಾಧಿಕಾರಿ ಆಡಳಿತದ ಬಗ್ಗೆ ಏನು ಅವರ ವಿರೋಧವಾಗಿ ಒಂದಿಷ್ಟು ಮಾತುಗಳು ಹೇಳಿದ್ನೋ 164 CPC ಪ್ರಕಾರ ಹೊಸದು ಈ ಒಂದು